ಹಾವು ಕಚ್ಚದೇ ಇರ್ಬೋದು, ಆದರೆ ಬುಸ್ಗುಡ್ದೇ ಇರೋಕ್ಕಾಗತ್ತಾ ಅನ್ನೋಂಥ ಮಾತು ಹೇಳ್ತಾ ಇದ್ರಿ. ಬಟ್ ಆದರೆ ನೀವು ಎಲ್ಲಿ ಎಡವಿದ್ರಿ ಅಂತ ಅನ್ನಿಸ್ತಿತ್ತು. ಬಟ್ ಅದು ಫಸ್ಟ್ ಅಲ್ಲೆಲ್ಲ ಏನಾಗ್ತಿತ್ತು, ಸುದ್ದಿ ತುಂಬ ಮಾತಾಡ್ತಾನೆ ಅಂತ. ಹೌದಾ, ಇದು ಯಾಕೋ ಮಿಸ್ ಹೊಡೆದು ಬಿಡೋದು, ತುಂಬ ಮಾತಾಡೋದನ್ನ ಸ್ವಲ್ಪ ಕಮ್ಮಿ ಮಾಡೋಣ ಅನ್ಕೊಂಡೆ. ಮೋಸ್ಟ್ಲಿ ಜಾಸ್ತಿ ಕಮ್ಮಿ ಆಗ್ಬಿಡ್ತು ಅನ್ಸುತ್ತೆ ಅಣ್ಣ. ಆಚೆ ಬಂದಾಗ ಗೊತ್ತಾಯ್ತು ಅದು ಸ್ವಲ್ಪ ಜಾಸ್ತಿ ಕಮ್ಮಿ ಆಯಿತು ಅನ್ಸುತ್ತೆ. ಅದು ರಾಂಗ್ ಸ್ಟೆಪ್ ಇಟ್ಟೆ ಅನ್ಸುತ್ತೆ ಅಣ್ಣ. ಪರ್ಟಿಕ್ಯುಲರ್ ಆಗಿ ಅಂದರೆ ಸುದೀಪ್ ಸರ್ ನಿಮ್ಮನ್ನ ಎಚ್ಚರಿಸ್ತಾ ಬಂದರು, ಅಂದರೆ ನಿಮಗೊಂದು ವಾರ್ನ್ ಮಾಡೋ ರೀತಿ, ಅಲರ್ಟ್ ಮೆಸೇಜ್ ಕೊಡೋ ರೀತಿ ಬಂದರು. ಬಟ್ ಅದನ್ನು ನಿಮಗೆ ಯಾಕೆ ಕನ್ವೆ ಆಗಲಿಲ್ಲ ಅನ್ನೋದು ಒಂದು ಕಡೆ. ಆದರೆ ಇತ್ತೀಚೆಗೆ ಅಂದರೆ ನಿಮ್ಗೆ ಕಳಿಸುವಂಥ ಕಾಸ್ಟ್ಯೂಮ್ಗಳಲ್ಲೂ ಕೂಡ ಅದು ಇಂಡಿಕೇಟ್ ಆಗ್ತಿತ್ತು ಅನ್ನುವಂಥ ವಿಚಾರ. ಅಂದರೆ ಈಗ ಕಲರ್ಸ್ ನಿಮಗೆ ಶೇರ್ ಮಾಡಿದಾಗ ಅದು ನಿಮ್ಗೆ ಹೆಂಗೆ ಅದನ್ನು ಅರ್ಥ ಮಾಡ್ಕೊಂಡ್ರಿ? ಇದು ಸತ್ಯವಾಗ್ಲೂ ನನಗೆ ಗೊತ್ತೇ ಇಲ್ಲ. ಯಾಕಂದರೆ ನಾನು ಯಾವ ಚಾನಲ್ಗಳಲ್ಲಿ ವರ್ಕ್ ಮಾಡಿಲ್ಲ. ನನಗೆ ಈ ಡಿಸೈನರ್ಗಳು ಬಟ್ಟೆ ಅದೆಲ್ಲ ಯಾವತ್ತೂ ಬಂದೇ ಇಲ್ಲ. ನಂಗೆ ಅದು ಗೊತ್ತೇ ಇಲ್ಲ ಆ ವಿಚಾರ. ಅಂದರೆ ನಾವು ರಿಯಾಲಿಟಿ ಶೋನೋ ಸೀರಿಯಲ್ ಅವರು ಆದರೆ ಆ ಥರದ್ದೇನೋ ಕೊಲಾಬ್ರೇಷನ್ ಎಲ್ಲ ಇರೋದು ಅಂತ. ನಾನು ಹೈದರಾಬಾದಲ್ಲಿದ್ದಾಗ ಇಲ್ಲಿ ಯಾರೋ ನಮ್ಮ ರಾಕಿ ಅಂತ ನನ್ನ ಕ್ಲೋಸ್ ಫ್ರೆಂಡ್, ಅವ್ರಿಗೆ ಅಡ್ರೆಸ್ ಕೊಟ್ಟು ಚಂದನ್ ಅವ್ರದ್ದು ನಾನು ಫೋನಲ್ಲಿ ಮಾತಾಡಿದೆ. ಒಂದೇ ಒಂದು ಸತಿ ಮಾತ್ರ ಅಳತೆ ಕೊಡೋಕೆ ಹೋಗಿದ್ದೆ. ಅದಷ್ಟು ಬಿಟ್ಟರೆ ಇನ್ನೇನು ಗೊತ್ತಾ, ಅವತ್ತು ನವಂಬರ್ 1 ಅದಕ್ಕೆ ರೆಡ್ ಕಳಿಸೋರೆ. ಅದೇ ಕಾಸ್ಟ್ಯೂಮರು ಬೇರೆಯವ್ರಿಗೂ ಬಟ್ಟೆ ಕಳಿಸ್ತಿದ್ರಲ್ಲಿ. ಅವರು ಇಲ್ಲ ನನಗೂ ಚಂದನೆ ಕಳಿಸಂತ, ಯಾರಿಗೋ ಎಲ್ಲೋ ಕಳಿಸಿ ನನಗೆ ರೆಡ್ ಕಳಿಸಿರ್ಬೋದು. ಆ ಕನ್ನಡ ರಾಜ್ಯೋತ್ಸವ ಥರ ಕಾಣಲಿ ಅಂತ ಪಕ್ಕ ಕೂತ್ಕೊಂಡು ನಂಗೆ ಆಗ್ಬೋದು ಅಂದ್ಕೊಂಡೆ. ಒಂದಿಬ್ಬರಿಗೆ ಎಲ್ಲೋನೂ ಇತ್ತು ಅಲ್ಲಿ. ಅದೊಂದೇ ನನಗೆ ಗೊತ್ತು. ಇದರಲ್ಲೊಂದು ಕೋಡ್ ಇದೆ ಅನ್ನೋದು ಹಂಗೆ ಗೊತ್ತಿರೋ ನಾನು ಅಲರ್ಟ್ ಆಗ್ಬಿಟ್ಟು ಹುಷಾರಾಗ್ಬಿಡ್ತಿದ್ದಲ್ಲ. ಆಚೆ ಆಗಿ ಬರ್ತಿದ್ದೆ ನಾವು ರೆಡ್ ಕಳ್ಸೋರೆ ಅಂತ ಹುಷಾರಾಗ್ಬಿಡ್ತಿದ್ದೆ. ಇಲ್ಲ, ನಂಗೆ ಆ ವಿಚಾರ ಗೊತ್ತಿಲ್ಲ ಅಣ್ಣ. ಇದನ್ನು ಪರ್ಟಿಕ್ಯುಲರ್ಗೆ ಈ ಟಾಸ್ಕ್ ಆಡುವಂಥ ಸಂದರ್ಭದಲ್ಲಿ ನೀವಂದರೆ ಅಪೋಸಿಟ್ ಟೀಮಲ್ಲಿ ಇದ್ರಿ. ಬಟ್ ಆದರೂ ಅಶ್ವಿನಿ ಅವರಿಗೆ ನಾನು ಆಪೋಸಿಟ್ ಇದ್ದರೂ ಕೂಡ ನೀವು ಸಪೋರ್ಟಿವ್ ಆಗಿರ್ತೀನಿ ಅನ್ನೋಂಥದ್ದು ಒಂದು ಮಾತು ಹೇಳಿದ್ರಿ. ಅದೆಲ್ಲವೂ ಕೂಡ ನಿಮಗೆಲ್ಲೇ ಡ್ರಾಬ್ಯಾಕ್ ಆಗ್ತಾ ಬಂತ ಅನ್ನೋವಂಥದ್ದು, ಅಶ್ವಿನಿ ಅವರಿಗೆ ನೀವು ಸಪೋರ್ಟಿವ್ ಆಗಿರುವಂಥದ್ದು? ಇಲ್ಲ ಅಣ್ಣ, ಆ ಥರದ್ದು ಯಾವಾಗ ಬಂದಿಲ್ಲ. ಈಗ ಒಂದು ಮೆಣಸಿನ್ಕಾಯಿ ಟಾಸ್ಕ್ ಬರುತ್ತೆ, ಅದರಲ್ಲಿ ನನಗೋರ್ಗೂ ಸಕ್ಕ ಜಗಳ ಆಗ್ಬಿಡುತ್ತೆ, ಮನ್ಸ್ತಾಪನೂ ಆಗ್ಬಿಟ್ಟಿರುತ್ತೆ. ಕಟ್ ಮಾಡಿದ್ರೆ ಬೆಳಗ್ಗೆ ಒಂದು ಟಾಸ್ಕಲ್ಲಿ ಒಂದು ಟೀಮ್ ಮಾಡಿಬಿಡ್ತಾರೆ. ಈಗ ಒಂದು ಟೀಮ್ ಅಂದಾಗ ಟೀಮ್ಗೆ ಆಡಬೇಕಾಗುತ್ತೆ. ನಾನು ಪರ್ಸ್ನಲ್ ದ್ವೇಷ ಇಟ್ಕೊಂಡು ಆಡೋಕ್ಕಾಗಲ್ಲ. ಆ ವಾರ ಅದೇ ಟೀಮಲ್ಲಿದ್ದೆ, ಈಗ ಆಚೆ ಬಂದೆ. ಇಲ್ಲ, ಇದು ಮುಗ್ದಿದ್ದಿದ್ರೆ ಮತ್ತೆ ಅದು ಸ್ಟಾರ್ಟ್ ಆಗಿಬಿಡ್ತಿದ್ದೆ. ಯಾಕಂದ್ರೆ ಅವರು ಹಂಗೆಲ್ಲ ಒಪ್ಪಲ್ಲ. ಒಂದು ಸರಿ ಜಗಳ ಆಡಿದ್ರೆ ಅದನ್ನ ಅವ್ರು ಒಂದು 3 ವಾರ ಬಿಡಲ್ಲ ಅವರು. ನಾನು ಬೇರೆ ಅದೇನೋ ಅಶ್ವಿನಿ ಮೇಡಮ್ಗೇನೋ ಅಶ್ವಿನಿ ನೀವು ಇಚ್ಛಾದಾರಿ ನಾಗಿನಿ ಎಲ್ಲ ಅಂದ್ಬಿಟ್ಟಿದೆ, ನಿಮಗೆ ಐತಣ ಬಿಡಲ್ಲ ನೀವು ನನಗೆ ಹಿಂಗೆ ಅಂದ್ರಿ ಅಲ್ವಾ ಅಂತೆಲ್ಲ ಇತ್ತು. ಅಷ್ಟೆಲ್ಲ ಒಂದು ಟೀಮ್ ಆಗ್ಬಿಟ್ವಿ. ಸರಿ, ಟೀಮಿಗೆ ಫಸ್ಟ್ ಆಡೋಣ, ಮತ್ತೆ ಆ ದ್ವೇಷ ಆಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅಷ್ಟೆಲ್ಲ ನೀಗ ಇಲ್ಲಿದ್ದೆ. ಈಗ ಪರ್ಟಿಕ್ಯುಲರ್ ಆಗಿ ಈಗ ನೀವು ಹೋಗುವಾಗ ಒಂದು ಕ್ಯಾಲ್ಕುಲೇಷನ್ ಇತ್ತು. ಬಟ್ ಈಗ ಮನೇಲಿ ಉಳಿದಿರೋರಲ್ಲಿ ಯಾರು ಅಂದರೆ ಫೈನಲ್ ಹಂತಕ್ಕೆ ತಲುಪ್ಬೋದು ಅನ್ನೋಂಥ ನಿಮ್ಮ ಕ್ಯಾಲ್ಕುಲೇಷನ್ಸ್ ಇದೆ ಅಂತ ಅಣ್ಣ? ಅಂದರೆ ಈಗ ಏನು ಹೇಳೋಕ್ಕಾಗಲ್ಲ. ಒಂದೊಂದು ವಾರ ಒಂದೊಂದು ಡೈಮೆನ್ಷನ್ ಚೇಂಜ್ ಆಗ್ತಿರುತ್ತೆ. ಈಗ ನೋಡಿ, ರಕ್ಷಿತಾ ಅವ್ರದ್ದು ತುಂಬ ಬೇರೆ ಥರ ಇತ್ತು. ಮೊನ್ನೆ ಶನಿವಾರ ನೋಡಿದಾಗ ಅಣ್ಣ ಹೇಳಿದ್ಮೇಲೆ ಇವರು ತುಂಬ ಪ್ಯಾಂಪರ್ಡ್ ಆಗಿರೋದ್ರಿಂದ ಸ್ವಲ್ಪ ಬೇರೆ ಥರ ಆಗ್ತಿದೆ ಅಂತ. ಕೊನೆ 2-3 ವಾರದಲ್ಲಿ ಏನಾದ್ರು ಲೆಕ್ಕ ಮಾಡ್ಬೋದು ಅನ್ಸುತ್ತೆ ಅಣ್ಣ. ಈಗ ಎಲ್ಲರೂ ಅವ್ರವ್ರು ಇದ್ರಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಣ್ಣ. ಒಂದೊಂದು ಥರ ಧನು ಒಂದು ಥರ ಸ್ಟ್ರಾಂಗ್ ಇದ್ದಾರೆ, ರಘುವಣ್ಣ ಒಂದು ಸ್ಟ್ರಾಂಗ್ ಇದ್ದಾರೆ, ಗಿಲ್ಲಿ ಸ್ಟ್ರಾಂಗ್ ಇದ್ದಾರೆ, ಈ ಕಡೆ ಅಶ್ವಿನಿ ಅವ್ರು ಸ್ಟ್ರಾಂಗ್ ಇದ್ದಾರೆ. ಈಗ ಆಚೆ ಬಂದು ನೋಡಿದಾಗ ಇಲ್ಲಿ ಏನೇನಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಒಳಗಡೆ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ವಾರಗಳಾದರೆ ಹೇಳ್ಬೋದು ಅನ್ಸುತ್ತೆ. ಅವಾಗ ಒಂದು ಮಾತು ಹೇಳ್ತಾ ಇದ್ರೆ, ಅಂದರೆ 4 ವರ್ಷದ ಸಿಂಹ ಸೆಣಸಾಡೋದಕ್ಕೂ 13 ವರ್ಷದ ಸಿಂಹ ಸೆಣಸಾಡೋದಕ್ಕೂ ಕೂಡ ಒಂದು ವ್ಯತ್ಯಾಸ ಇದೆ ಅನ್ನೋಂಥದ್ದು. ಹಾಗೆ ನಿಮಗೆ ಅಲ್ಲಿ ಏನು ಮೈನಸ್ ಆಯಿತು ಅಣ್ಣ? ಈಗ ಅಂದರೆ ಟಾಸ್ಕು ಆ ಥರದ ವಿಚಾರ ಬಂದಾಗ 26 ವಯಸ್ಸುವರೆಗೂ 40 ವಯಸ್ಸುವರೆಗೂ ವ್ಯತ್ಯಾಸ ಇದೆ. ಈಗ ರಘುವಣ್ಣನೂ ಸ್ವಲ್ಪ ಸ್ಟ್ರಾಂಗು ಇದರಲ್ಲಿ. ಆದರೆ ಅವರು ಒಂದು ಕಾಯಿನ್ ಟಾಸ್ಕಲ್ಲಿ ಜ್ಞಾನ ತಬ್ಬಿದೋಗ್ಬಿಡ್ತಾರೆ ಬುಕ್ ಅಂತ. ತುಂಬ ಓಡಾಡಿ ಅದೇನೋ ಏನೋ ಲೋ ಬಿ ಪಿ ಆಯಿತು ಅಂತ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ ಏಜ್ ಫ್ಯಾಕ್ಟ್ರು ಇರುತ್ತೆ ಸರ್. ನನಗೆ ಎಷ್ಟು ಸರ್, ಈಗ 45 ಏಜು, ನಾವು 24-23 ಹೆಂಗಿದ್ವಿ ಗೊತ್ತಾ ಸರ್ ಅಂತ. ಈಗ ನಮ್ಮದು 23-24 ಹಂಗೆ ಇತ್ತಲ್ವ ಆಚೆ. ನಾವು ಹೌದು ಸಿನಿಮಾದವರಲ್ಲ ಅಥವಾ ವೆಯ್ಟ್ ಲಿಫ್ಟಿಂಗ್ ಅವರಲ್ಲ, ನಮ್ಮದೇ ಆದ ಬದುಕಲ್ಲಿ ನಾವು ಚಿರತೆ ಸ್ಪೀಡಲ್ಲೇ ಇದ್ದಿದ್ದು. ಅದೇ ಕೆಲವು ಎಡವಟ್ಟುಗಳಿಗೂ ಕಾರಣ. ಅದೇ ಅಣ್ಣ ಹೇಳೋದು. ಈಗ 5 ವರ್ಷದ ಸಿಂಹಕ್ಕೂ 13 ವರ್ಷದ ಸಿಂಹಕ್ಕೂ ವ್ಯತ್ಯಾಸ ಇರುತ್ತೆ. ಆ ಹುಡುಗರೆಲ್ಲ 25-26 ವೆಲ್ ಬಿಲ್ಟು ಹಂಗೆಲ್ಲ ಇರೋದ್ರಿಂದ ಅವ್ರಿಗೆ ಅದು ಪ್ಲಸ್ ಆಗುತ್ತೆ ಟಾಸ್ಕಲ್ಲಿ.